ರಾಣಿ ಆ ನಿಧಿನ ನೋಡ್ಕೊಳ್ಳೋದಿಕ್ಕೆ ಮನೇಲೇ ಇರ್ತಾ ಇದ್ಲು. ಮತ್ತೆ ರಾಮು ಹೊಲದಲ್ಲಿ. ಮನೇಲಿ ನಿಧಿ ಇದ್ರೆ ಯಾರೇ ಆಗಿರ್ಲಿ, ಪಾಪ ರಾಮುಗೆ ಬಿಸ್ಲಲ್ಲಿ ಕಷ್ಟ ಪಡೋದಿಕ್ಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಬಿಡು ಇದನ್ನ, ಬಿಡು ನನ್ನ ನಾಣ್ಯಗಳನ್ನ, ಬಿಡು ಬಿಡು ನನ್ನ ನಾಣ್ಯಗಳನ್ನ ಬಿಡು. ನಿಧಿ ಮನೇಲಿದ್ರೆ ಕಳ್ತನ ಆಗತ್ತೆ ಅನ್ನೋ ಭಯ ಇರುತ್ತಲ್ಲ, ಅದು ರಾಮುಗೂ ಇತ್ತು. ಇಷ್ಟು ಬೇಗ ಬಂದ್ಬಿಟ್ರಾ? ಇನ್ನು ಈ ಮನೆ ನಮ್ಗೆ ಸುರಕ್ಷಿತ ಅಲ್ಲ ರಾಣಿ. ಅದಕ್ಕೆ ನಿಧಿ ಸಿಕ್ಕದ್ಮೇಲೆ ರಾಮು ಒಂದೊಳ್ಳೆ ಮನೆ ಕಟ್ಟಿಸ್ದ, ಮತ್ತೆ ಐಷಾರಾಮಿ ಜೀವನ ನಡೆಸ್ದ. ಮತ್ತೆ ಈಗ ರಾಮು ಮುಂಚಿನ ರಾಮು ಆಗಿರ್ಲಿಲ್ಲ. ಲಕ್ಷ್ಮಿ ಕೃಪೆಯಿಂದ ಅವನ ನಡವಳಿಕೆ ಕೂಡ ಬದಲಾಗಿತ್ತು. ಈಗ ಅವನು ವಿಜಯನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದ. ರಾಮು ಸೇಟು, ನೋಡಿ ಏನ್ ತಗೊಂಡು ಬಂದಿದ್ದೀನಿ, ನನ್ನ ದುಡ್ಡಿನ ಮೇಲಾಣೆ. ಇದು ಅಕ್ಕಿ. ಅಕ್ಕಿ? ಬರೀ ಅಕ್ಕಿನ? ಅಯ್ಯೋ ರಾಮು ಸೇಟ್, ನೀವಂತೂ ಶ್ರೀಮಂತರು. ಇವು ಅಕ್ಕಿ ಅಲ್ಲ, ಇವು ಮುತ್ತುಗಳು. ನೋಡಿ ಹೇಗ್ ಉಳಿತಾ ಇದೆ ಅಂತ. ಇದನ್ನ ನಿಮ್ಗೋಸ್ಕರನೇ ತರಿಸಿರೋದು, ನನ್ನ ದುಡ್ಡಿನ ಮೇಲಾಣೆ. ಆದ್ರೆ ಅಡ್ಗೆ ಮನೇಲಿ ಈಗಾಗ್ಲೇ ಅಕ್ಕಿ ತುಂಬಿಕೊಂಡಿದ್ಯಲ್ಲ. ಅದನ್ನೆಲ್ಲ ನೀವು ಬಡವರಿಗೆ ದಾನ ಮಾಡಿ ಪುಣ್ಯ ಕೊಟ್ಕೊಳ್ಳಿ ಅಮ್ಮ. ಆ ಹಳೆ ಅಕ್ಕಿನ ನಮ್ಮ ರಾಮು ಅಣ್ಣ ತಿನ್ನಕ್ಕಾಗುತ್ತಾ ಹೇಳಿ? ಅಲ್ವಾ ರಾಮು ಅಣ್ಣ? ಇಲ್ಲ, ಖಂಡಿತ ತಿನ್ನಲ್ಲ. ಏನ್ರ ನೋಡ್ತಿದ್ದೀರಾ? ಬೇಗ ಹೋಗಿ ಗಾಡಿಲಿರೋದ್ನೆಲ್ಲ ತನ್ನಿ, ನನ್ನ ದುಡ್ಡಿನ ಮೇಲಾಣೆ. ಉಡಂಕ, ತಗೋ ನಿನ್ನ ನಾಣ್ಯಗಳನ್ನ. ಮನು ಸೇಟು, ನೀನೇನ್ ತಂದ್ಯಪ್ಪ? ಅಯ್ಯೋ, ನಾನ್ ಯಾವ ಸೀಮೆ ಸೇಟು, ನಾನಂತೂ ನಿಮಗೆ ಗುಲಾಮನಲ್ವೇ, ಸೇವೆ ಮಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. ಬೇರೆ ರಾಜ್ಯದಿಂದ ಮೃದುವಾಗಿರೋ ಮತ್ತೆ ರೇಷ್ಮೆ ಬಟ್ಟೆಗಳು ಬಂದಿದ್ವು, ಅದನ್ನ ತೋರ್ಸೋಣ ಅನ್ಕೊಂಡೆ. ತೋರ್ಸು. If you like this video, subscribe to our channel Murthy Media.